ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಪ್ರಕರಣ ತಲೆಮರೆಸಿಕೊಂಡಿರುವ ಭವಾನಿ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ. 42ನೇ ಎಸಿಎಂಎಂ ಕೋರ್ಟ್ ಆದೇಶ. ಚೈಲ್ಡ್ ರವಿ ಹಂತಕರ ಬಂಧನಕ್ಕೆ ಬಲೆ ಬೀಸಿದ ಪೊಲೀಸರು, ಪಾತಕಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ರವಿ ಪತ್ನಿ ಗೌತಮಿ ಮನವಿ. ತಾವೇ ಬಂದು ಶರಣಾಗಲು ಕಿಲ್ಲರ್ಸ್ ನಿರ್ಧಾರ. ಹಾಲು ತಿರಸ್ಕಾರ ಆರೋಪ ಸುಳ್ಳು. ಪ್ರತಿಭಟನೆಗೆ ಬಂದಿದ್ದ ಕೆಲ ರೈತರು ಹಾಲು ಹಾಕಿಯೇ ಬಂದಿದ್ದರು. ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಸ್ಪಷ್ಟನೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ತಲೆಮರೆಸಿಕೊಂಡಿರುವ ಭವಾನಿ ರೇವಣ್ಣ ಬಂಧನಕ್ಕೆ ಕೋರ್ಟ್ ವಾರೆಂಟ್ ಜಾರಿ ಮಾಡಿದೆ. ವಿಚಾರಣೆಗೆ ಆಗಮಿಸುವಂತೆ ಎಸ್ಐಟಿ ನೋಟಿಸ್ ನೀಡಿತ್ತು. ಆದರೂ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಇದರ ಬೆನ್ನಲ್ಲೇ ಭವಾನಿ ರೇವಣ್ಣ ವಿರುದ್ಧ 42ನೇ ಎಸಿಎಂಎಂ ಕೋರ್ಟ್ ಬಂಧನ ವಾರೆಂಟ್ ಹೊರಡಿಸಿದೆ. ಇತ್ತೀಚೆಗೆ ಭವಾನಿ ರೇವಣ್ಣ ಅವರನ್ನ ವಶಕ್ಕೆ ಪಡೆಯಲು ಹೊಳೆನರಸೀಪುರ ನಿವಾಸಕ್ಕೆ ತೆರಳಿದ್ದ ಎಸ್ಐಟಿ ಅಧಿಕಾರಿಗಳು ಸತತ 7 ಗಂಟೆ ಕಾದು ವಾಪಸ್ ಆಗಿದ್ದರು. ವಿಚಾರಣೆಗೆ ಆಗಮಿಸುವುದಾಗಿ ಹೇಳಿದ್ದ ಭವಾನಿ ರೇವಣ್ಣ ಮನೆಯಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಹೀಗಾಗಿ ಅಧಿಕಾರಿಗಳು ವರದಿ ಮಾಡಿಕೊಂಡು ವಾಪಸ್ ತೆರಳಿದ್ದರು. ಇದೀಗ ಭವಾನಿ ರೇವಣ್ಣ ಬಂಧನಕ್ಕೆ ವಾರೆಂಟ್ ಪಡೆದಿದ್ದಾರೆ. ಕೆಆರ್ ನಗರದಲ್ಲಿ ಲೈಂಗಿಕ ದೌರ್ಜನ್ಯ ಸಂತ್ರಸ್ತೆಯೊಬ್ಬರನ್ನ ಅಪಹರಣ ಮಾಡಿದ್ದಾರೆ ಎನ್ನಲಾದ ಪ್ರಕರಣದಲ್ಲಿ ಆರೋಪಿಯಾಗಿರುವ ಭವಾನಿ ರೇವಣ್ಣ 1 ವಾರದಿಂದ ತಲೆಮರೆಸಿಕೊಂಡಿದ್ದಾರೆ. ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು 1 ದಿನ ಮಾತ್ರ ಭವಾನಿ ಮನೆಯ ಮುಂದೆ ಪಹರೆ ಕಾದಿದ್ದು ನಂತರ ಮರೆತೇ ಬಿಟ್ಟಂತಿದೆ. ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಬಂಧನ ಮಾಡಲು ಎಸ್ಐಟಿ ಬಲು ತರಾತುರಿಯಲ್ಲಿತ್ತು. ಅಗತ್ಯವಿಲ್ಲ ಎನಿಸಿದರೂ ರೇವಣ್ಣರನ್ನ ಕರೆದುಕೊಂಡು ಬಂದು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿ ಜಾಮೀನು ದೊರೆಯದಂತೆ ತುಂಬಾ ಪ್ರಯತ್ನಿಸಿತ್ತು. ಈ ಪ್ರಕರಣದಲ್ಲಿ ರೇವಣ್ಣ ಅವರ ಪಾತ್ರ ಹೆಚ್ಚೇನೂ ಇಲ್ಲ ಎಂದು ತಿಳಿದಿದ್ದರೂ ಹೆಚ್ಚಿನ ವಿಚಾರಣೆಗೆ ಹೆಚ್ಚಿನ ಸಮಯ ಕಸ್ಟಡಿಗೆ ಕೊಡುವಂತೆ ನ್ಯಾಯಾಲಯವನ್ನ ಕೋರಿತು. ಆದರೆ ಭವಾನಿ ವಿಷಯದಲ್ಲಿ ಅಂತಹ ತರಾತುರಿಯನ್ನ ಎಸ್ಐಟಿ ತೋರಿಸಿಲ್ಲ. ಎಚ್ಡಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತಿದ್ದಂತೆ ಕೆಲವೇ ನಿಮಿಷಗಳಲ್ಲಿ ಅವರನ್ನ ಎಸ್ಐಟಿ ಬಂಧನ ಮಾಡಿತ್ತು. ಆದರೆ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿ ವಾರವೇ ಕಳೆದಿದೆ. ಅಲ್ಲದೆ ಎಸ್ಐಟಿಯ 2 ನೋಟಿಸ್ಗಳಿಗೂ ಭವಾನಿ ಕ್ಯಾರೆ ಎಂದಿಲ್ಲ. 2 ಸಲ ನೋಟಿಸ್ ನೀಡಿದ ಬಳಿಕ ತನಿಖೆಗೆ ಬೇಕಿದ್ರೆ ಹೊಳೆನರಸೀಪುರದ ಮನೆಗೆ ಬನ್ನಿ ಎಂದು ಉತ್ತರಿಸಿದರು. ಎಸ್ಐಟಿ ಟೀಮ್ ಅಲ್ಲಿಗೆ ತೆರಳಿದಾಗ ಅಲ್ಲಿಂದ ನಾಪತ್ತೆಯಾಗಿದ್ದರು. ಎಸ್ಐಟಿ ತಂಡ ಇಡೀ ದಿನ ಕಾದು ವಾಪಸ್ಸಾಗಿತ್ತು. ಎಲ್ಲಿದ್ದಾರೆ ಎಂದು ಹುಡುಕುವ ಯತ್ನವನ್ನ ಎಸ್ಐಟಿ ಮಾಡಿದಂತಿಲ್ಲ. ಇದೀಗ ಭವಾನಿ ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದ ಕಾರಣ 1 ತಿಂಗಳ ಕಾಲ ಬಂಧನ ಸಾಧ್ಯವಾಗಲಿಲ್ಲ. ಆದರೆ ಭವಾನಿ ರೇವಣ್ಣ ದೇಶದಲ್ಲಿಯೇ ತಲೆಮರೆಸಿಕೊಂಡಿದ್ದು ಎಲ್ಲಿದ್ದಾರೆ ಎಂಬ ಸುಳಿವು ದೊರೆತಿಲ್ಲ. ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಪಾತ್ರ ಇದೆ ಎಂಬುದಕ್ಕೆ ಹಲವು ದಾಖಲೆಗಳನ್ನು ಎಸ್ಐಟಿ ನ್ಯಾಯಾಲಯಕ್ಕೆ ನೀಡಿತ್ತು. ಆದರೆ ಬಂಧನ ಮಾಡದೇ ಇರುವ ಕುರಿತು ಕುತೂಹಲ ಹುಟ್ಟಿಕೊಂಡಿದೆ. ಈಗಾಗಲೇ ಪ್ರಜ್ವಲ್ ಹಾಗೂ ರೇವಣ್ಣ ಬಂಧನದ ನಂತರ ದೇವೇಗೌಡ ಕುಟುಂಬದ ಮೇಲೆ ದ್ವೇಷ ರಾಜಕಾರಣ ನಡೆಸಲಾಗುತ್ತಿದೆ ಎಂಬ ಅಭಿಪ್ರಾಯವನ್ನ ಹರಡಲು ಜೆಡಿಎಸ್ ಬಹುಪಾಲು ಯಶಸ್ವಿಯಾಗಿದೆ. ಭವಾನಿ ಬಂಧನ ಆದರೆ ಈ ಅಭಿಪ್ರಾಯಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದಂತಾಗುತ್ತದೆ ಎಂಬ ಕಾರಣದಿಂದ ಭವಾನಿ ಬಂಧನಕ್ಕೆ ತಡೆ ಹಾಕಲು ಮೇಲಿನಿಂದಲೇ ಸೂಚನೆ ಬಂದಿದೆಯಾ ಎಂದು ಕೂಡ ಮಾತನಾಡಿಕೊಳ್ಳಲಾಗುತ್ತಿದೆ. ಪೊಲೀಸರ ಕಣ್ಣಿಂದ ತಪ್ಪಿಸಿಕೊಂಡು ಓಡಾಡುತ್ತಿರುವ ಭವಾನಿಯನ್ನ ವಶಕ್ಕೆ ಪಡೆಯಲು ಪೊಲೀಸರ 4 ವಿಶೇಷ ತಂಡಗಳನ್ನು ರಚಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ನಿಯಮದ 41C ಅಡಿಯಲ್ಲಿ ಭವಾನಿ ರೇವಣ್ಣಗೆ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿತ್ತು. ಪ್ರಜ್ವಲ್ಗೂ 41C ಅಡಿ ನೋಟಿಸ್ ನೀಡಿದ್ದ ಎಸ್ಐಟಿ ಆ ಬಳಿಕ ಬಂಧಿಸಿತ್ತು. ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿತ್ತು. ಈಗ ಭವಾನಿ ರೇವಣ್ಣಗೂ ಅರೆಸ್ಟ್ ವಾರೆಂಟ್ ಜಾರಿ ಮಾಡುವ ಸಾಧ್ಯತೆ ಇದೆ. ತಾವೇ ಎಸ್ಐಟಿ ಕಚೇರಿಗೆ ಬರುವುದಾಗಿ ಹೇಳಿದ್ದ ಭವಾನಿ ರೇವಣ್ಣ ಆ ಬಳಿಕ ಬರದೆ ತಲೆ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾರೆ. ಪೊಲೀಸರ 4 ವಿಶೇಷ ತಂಡಗಳಿಂದ ಭವಾನಿ ರೇವಣ್ಣಗಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಬೆಂಗಳೂರು, ಮೈಸೂರು, ಹಾಸನ ಈ 3 ಜಿಲ್ಲೆಗಳಲ್ಲಿ ಭವಾನಿ ರೇವಣ್ಣಗಾಗಿ ಮುಖ್ಯವಾಗಿ ಹುಡುಕಾಟ ನಡೆಸಲಾಗುತ್ತಿದೆ. ಈ 3 ಜಿಲ್ಲೆಗಳಲ್ಲಿ 3 ಪೊಲೀಸ್ ತಂಡಗಳು ಬೀಡುಬಿಟ್ಟಿವೆ. 4ನೇ ಟೆಕ್ನಿಕಲ್ ತಂಡದಿಂದಲೂ ಭವಾನಿ ರೇವಣ್ಣ ಬಗ್ಗೆ ಟ್ರ್ಯಾಕಿಂಗ್ ನಡೆಯುತ್ತಿದೆ. ಈ ತಾಂತ್ರಿಕ ತಂಡ ಭವಾನಿ ರೇವಣ್ಣ ಅವರ ಮೊಬೈಲ್ ಟ್ರ್ಯಾಕ್ ಮಾಡುತ್ತಿದೆ. ಟವರ್ ಡಂಪ್ ಲೊಕೇಶನ್ ಸಿಡಿಆರ್ ಪರಿಶೀಲನೆ ನಡೆಸುತ್ತಿದೆ. ಬುಧವಾರ ಬೆಳ್ಳಂಬೆಳಗ್ಗೆ ಬರ್ಬರವಾಗಿ ಹತ್ಯೆಯಾದ ಚೈಲ್ಡ್ ರವಿ ಹಂತಕರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಪತಿ ರವಿಕುಮಾರ್ ಕೊಲೆಗೆ ನಗರದ ರಂಗೋಲಿಹಳ್ಳದ ವಾಸಿ ಪ್ರೀತಂ ಅಲಿಯಾಸ್ ಗುಂಡಾ ಹಾಗೂ ಇತರೆ 3 ಕಾರಣ ಎಂದು ಕೊಲೆಯಾದವನ ಪತ್ನಿ ಗೌತಮಿ ಪೆನ್ಷನ್ ಮೊಹಲ್ಲಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ಗುಂಡಾ ತನ್ನೊಂದಿಗೆ 2-3 ಜನರನ್ನ ಕಾರಿನಲ್ಲಿ ಕರೆದುಕೊಂಡು ಬಂದು ನನ್ನ ಪತಿ ಹೋಗುತ್ತಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆಸಿ ನೆಲಕ್ಕೆ ಬಿದ್ದ ನಂತರ ಕಾರಿನಿಂದ ಇಳಿದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಪತಿ ರವಿಕುಮಾರ್ ಅಲಿಯಾಸ್ ಚೈಲ್ಡ್ ರವಿ ಹಾಗೂ ಪ್ರೀತಂ ನಡುವೆ ಹಳೆಯ ದ್ವೇಷವಿತ್ತು. ಇವರಿಬ್ಬರು ಮಾತನಾಡುತ್ತಿರಲಿಲ್ಲ. ಈ ನಡುವೆ ನಿನ್ನನ್ನ ಕೊಲೆ ಮಾಡಿ ನಾನು ದೊಡ್ಡ ಹೆಸರು ಮಾಡುತ್ತೇನೆ ಎಂದು ಪ್ರೀತಂ ನನ್ನ ಪತಿಗೆ ಹೇಳಿದ್ದನಂತೆ.
ಅದೇ ರೀತಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ರಕ್ತ ಗಾಯಗೊಳಿಸಿ ಕೊಲೆ ಮಾಡಿದ್ದು ಪ್ರೀತಂ ಹಾಗೂ ಇತರೆ ಮೂವರನ್ನ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಗೌತಮಿ ಮನವಿ ಮಾಡಿದ್ದಾರೆ. ಅದರಂತೆ ಪೊಲೀಸರು ಕೊಲೆಗಡುಕರ ಬಂಧನಕ್ಕೆ ತೀವ್ರ ಶೋಧ ನಡೆಸಿದ್ದಾರೆ. ಮತ್ತೊಂದು ಮೂಲಗಳ ಪ್ರಕಾರ ತಾವೇ ಬಂದು ಶರಣಾಗಲು ಕಿಲ್ಲರ್ಸ್ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಗೆ ಅಭೂತಪೂರ್ವ ಜಯ ತಂದುಕೊಟ್ಟ ಮತದಾರರು ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಹಾಗೂ ಇತರರು ಧನ್ಯವಾದ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಲಕ್ಷ್ಮಣ್, ಈ ಚುನಾವಣೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಇದ್ದರೂ ನಮ್ಮ ನಾಯಕರೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ. ಜಿಲ್ಲೆಯ ಮತದಾರರು ಶ್ರೇಯಸ್ ಪಟೇಲ್ ಗೆಲ್ಲಿಸುವ ಮೂಲಕ 25 ವರ್ಷಗಳ ನಂತರ ಬದಲಾವಣೆ ತಂದಿದ್ದಾರೆ. ನಮ್ಮನ್ನು ಬೆಂಬಲಿಸಿದ ಎಲ್ಲಾ ವರ್ಗ ಸಮುದಾಯದ ಮತದಾರರಿಗೆ ಪಕ್ಷದ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಕಾಂಗ್ರೆಸ್ ಗೆಲುವಿಗೆ ಉಸ್ತುವಾರಿ ಸಚಿವರು, ಚುನಾವಣಾ ಉಸ್ತುವಾರಿ ಜಿಸಿ ಚಂದ್ರಶೇಖರ್ ಅವರು ಕಾರಣ ಎಂದು ಹೇಳಿದರು. ಒತ್ತಡದ ನಡುವೆಯೂ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಅವರು ಜೋಡೆತ್ತುಗಳಾಗಿ ಜಿಲ್ಲೆಗೆ ಬಂದು ಪ್ರಚಾರ ಮಾಡಿದರು. ಎಲ್ಲರ ಶ್ರಮದಿಂದ ಶ್ರೇಯಸ್ ಗೆದ್ದಿದ್ದಾರೆ ಎಂದು ತಿಳಿಸಿದರು. ಆದರೆ ನಾನು ಜಿಲ್ಲಾಧ್ಯಕ್ಷನಾದ ನಂತರ ನಮ್ಮ ಹಾಸನ ಜಿಲ್ಲೆಯ ಪತ್ರಿಕಾ ಮಿತ್ರರು ಯಾವುದೇ ಒಂದು ವ್ಯಕ್ತಿ ಪರವಾಗಿ ಆಗಲಿ, ಯಾವುದೇ ಒಂದು ಪಕ್ಷದ ಪರವಾಗಿ ಆಗಲಿ ಅಥವಾ ಯಾರನ್ನೋ ಒಬ್ಬರನ್ನು ಬಿಂಬಿಸೋದಾಗಲಿ ಮಾಡಲಿಲ್ಲ. ಏನು ಅವರಿಗೆ ಗೊತ್ತಿತ್ತು ನಿಜಾಂಶ ಅಂಥದ್ದನ್ನು ಮಾಡ್ಕೊಂಬಂದಿದ್ದಕ್ಕೆ ಅದಕ್ಕೆ ನನ್ನ ಜಿಲ್ಲಾಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತಾರೆ. ಹಾಗೂ ಇವತ್ತಿನ ಏನು ನಮ್ಮ ಶ್ರೇಯಸ್ ಪಟೇಲ್ರವರ ಗೆಲುವು ಹಾಸನ ಜಿಲ್ಲೆಯ ಮತದಾರರು ಕೊಟ್ಟಂಥ ಒಂದು ಗೆಲುವು, ಒಂದು 25 ವರ್ಷಗಳ ಬದಲಾವಣೆ ಮಾಡಿದ್ರಲ್ಲ, ಎಲ್ಲ ಮತದಾರರಿಗೆ ನಮ್ಮ ಪಕ್ಷದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸಬೇಕು. ಒಂದು ದಿವಸ ಲೇಟಾಗಿದೆ, ನಿನ್ನೆ ಅನಿವಾರ್ಯ ಕಾರಣಗಳಿಂದ ನಾವು ಮುಖ್ಯಮಂತ್ರಿಗಳು ನೋಡಬೇಕು ಅಂತ ನಮ್ಮ MP ಅವರು ಹೇಳಿದ್ರಿಂದ ಅಲ್ಲಿಗೆ ಹೋದ್ವಿ. ಒಂದು ದಿವಸ ಲೇಟಾಗಿ ಹೇಳ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತು ನಮ್ಮ ಮತದಾರರಿಗೂ. ಹಿರಿಯ ಮುಖಂಡ ಎಚ್.ಕೆ. ಜವರೇಗೌಡ ಮಾತನಾಡಿ, ಶ್ರೇಯಸ್ ಗೆದ್ದ ನಂತರ ಸಿಎಂ, ಡಿಸಿಎಂ ಸೇರಿ ಹಲವರನ್ನ ಭೇಟಿ ಮಾಡಿ ಧನ್ಯವಾದ ಹೇಳಲಾಗಿದೆ. ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಯಾವ ಸಮುದಾಯವನ್ನು ಕಡೆಗಣಿಸಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು. ಅಭಿವೃದ್ಧಿ ಕೆಲಸ ಮಾಡಲು ನಾವು ಸಹಕಾರ ಕೊಡುತ್ತೇವೆ. ಪಕ್ಷ ಸಂಘಟನೆ ಮಾಡುವಂತೆ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟರು. ಈ ಜಿಲ್ಲೆಯಲ್ಲಿ ಪಕ್ಷದ ಜವಾಬ್ದಾರಿ ಹೆಚ್ಚಿದ್ದು, ಮೊದಲು ನಾವು ಮನುಷ್ಯರಾಗಿ ನಡೆದುಕೊಳ್ಳಬೇಕು. ದುರಹಂಕಾರದ ಪರಮಾವಧಿ ಯಾರಿಗೂ ಇರಬಾರದು. ಉತ್ತಮ ನಡವಳಿಕೆ ಇದ್ದರೆ ಅವನು ಯೋಗ್ಯ ಎಂದು ಸಮಾಜವೇ ಹೇಳುತ್ತದೆ. ಯಾವುದೇ ರಾಜಕಾರಣಿಗೆ ದುರಹಂಕಾರ ಇದ್ದರೆ ಅದನ್ನು ಬಿಡಬೇಕು. ಮತದಾರರು ಬಂದಾಗ ನೋವು ಮಾಡಬಾರದು ಎಂದು ಪರೋಕ್ಷವಾಗಿ ರೇವಣ್ಣ ಅವರ ಕುಟುಂಬದವರನ್ನ ಜರಿತಿದ್ರು. ಹಾಸನದ ವಿಶೇಷವಾದಂಥ ಚುನಾವಣೆ, ಅದರಲ್ಲಿ ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲ್ರವರನ್ನು ಸುಮಾರು 43,000 ಅಧಿಕ ಮತಗಳಿಂದ ಗೆಲ್ಲಿಸ್ಕೊಂಡಿದ್ದಾರೆ. ಅದಕ್ಕೆ ಇನ್ನೊಂದು ಬಾರಿ ನಾನು ಈ ಮತದಾರ ಬಂಧುಗಳಿಗೆ ನಾವೆಲ್ಲವೂ ಪಕ್ಷ ಋಣಿಯಾಗಿದೆ. ಆ ಕಾರಣದಿಂದ ನಾವು ಸಿದ್ದರಾಮಯ್ಯನವ್ರನ್ನ ನೆನ್ನೆ ಭೇಟಿಯಾಗಿದ್ದು, ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು, DK ಸುರೇಶ್ ಅವರನ್ನು ಸಹ ಭೇಟಿಯಾಗಿದ್ದು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಕಾರ್ಯಕರ್ತರ ಎಲ್ಲರಿಗೂ ಮಾಜಿ ಶಾಸಕರಂತ ಪುಟ್ಟೇಗೌಡರಿದ್ದರು, ಶಿವರಾಮ್ ಅವರಿದ್ದರು, ಶಾಸಕರುಗಳಿಬ್ಬರಿದ್ದರು, ಮತ್ತು ನಮ್ಮ ಅಭ್ಯರ್ಥಿಗಳೆಲ್ಲ ಇದ್ದರು, ಕಾರ್ಯಕರ್ತರು ಇದ್ದರು. ಎಲ್ಲರನ್ನ ಒಟ್ಟಾಗಿ ತೊಗೊಂಡು ಹೋಗಬೇಕು. ಅಭಿವೃದ್ಧಿ ಕೆಲಸಗಳು ಏನೇ ಇದ್ದರೂ ನಾವು ಸಹಕಾರವನ್ನು ಮಾಡ್ತೀವಿ. ಪಕ್ಷ ಸಂಘಟನೆಯನ್ನು ಮಾಡಿ ಜನಗಳ ಜೊತೆ ಪ್ರೀತಿ ವಿಶ್ವಾಸದಲ್ಲಿ ನಡ್ಕೊ. ಪತ್ರಿಕಾಗೋಷ್ಠಿಯಲ್ಲಿ ಹುಡಾ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ಕೆಪಿಸಿಸಿ ಸದಸ್ಯ ಆರಿಫ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಲ್ಲಿಗೆವಾಳ್ ದೇವಪ್ಪ ಸೇರಿದಂತೆ ಮೊದಲಾದವರಿದ್ದರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕದ ಕಾರಣ ಸೋಮನಹಳ್ಳಿ ಡೇರಿಯಲ್ಲಿ ಹಾಲು ಸ್ವೀಕರಿಸುತ್ತಿಲ್ಲ ಎಂಬ ಆರೋಪ ಶುದ್ಧ ಸುಳ್ಳು, ಆಧಾರರಹಿತ ಎಂದು HDCC ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮೂಲಕ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕೆಲವರು ಮುಂದಾಗಿದ್ದಾರೆ. ಜೂನ್ 4ರ ಸಂಜೆ 7:30 ವೇಳೆ ಶ್ರೇಯಸ್ ಅವರ ಗೆಲುವಿನ ಸಂಭ್ರಮಾಚರಣೆ ಮಾಡುತ್ತಿದ್ದರು. ಆಗ ಉದ್ದೇಶಪೂರ್ವಕವಾಗಿ ಜನರೇಟರ್ ಇರುವ ಜಾಗದಲ್ಲಿ ಪಟಾಕಿ ಸಿಡಿಸಿದ್ರು. ಅಲ್ಲಿ ಜಾನುವಾರು ಕಟ್ಟಲಾಗಿತ್ತು. ಹೈಮಾಸ್ಕ್ ವಿದ್ಯುತ್ ಕಂಬ ಇತ್ತು. ಪಟಾಕಿ ಸಿಡಿಸಿದ್ದರಿಂದ ಚಾಲಕನೊಬ್ಬನ ಹೊಟ್ಟೆಗೆ ಬೆಂಕಿಯ ಕಿಡಿ ತಗುಲಿ ಗಾಯವಾಗಿದೆ. ಹಸುವಿನ ಕಾಲಿಗೆ ಗಾಯವಾಗಿದೆ. ಹೀಗಾಗಿ ಅಲ್ಲಿ ಪಟಾಕಿ ಸಿಡಿಸುವುದು ಬೇಡ ಎಂದು ಕೆಲವರು ವಾಗ್ವಾದ ನಡೆಸಿದರು. ಪರಿಸ್ಥಿತಿ ಕೈಮೀರಬಾರದು ಎಂಬ ಉದ್ದೇಶದಿಂದ ಆ ದಿನ ಯಾರ ಹಾಲನ್ನು ಪಡೆಯಲಿಲ್ಲ. ಜೂನ್ 5ರ ಬೆಳಗ್ಗೆ ಎಂದಿನಂತೆ ಹಾಲು ಸಂಗ್ರಹಿಸಲಾಗಿದೆ. ಡಿಸಿ ಕಚೇರಿ ಎದುರು ಪ್ರತಿಭಟನೆಗೆ ಬಂದಿದ್ದ ಕೆಲ ರೈತರು ಹಾಲು ಹಾಕಿಯೇ ಬಂದಿದ್ದರು. ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಪ್ರಜ್ವಲ್ ಸೋಲಿನ ಕಾರಣಕ್ಕೆ ದ್ವೇಷ ಸಾಧಿಸುತ್ತಿದ್ದೇವೆ ಎಂಬುದೆಲ್ಲ ಸುಳ್ಳು ಎಂದರು. ನಿನ್ನೆ ಏನು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದಂಥ ವಿಚಾರ. ಇವತ್ತು ಏನು ಹಾಲು ಉತ್ಪಾದಕ ಸಹಕಾರ ಸಂಘಗಳಿದೆ,
ಇವೆಲ್ಲ ರೈತರ ಸಮಸ್ಯೆಗಳು, ರೈತರ ಏಳಿಗೆಗೆ, ರೈತರ ಅಭಿವೃದ್ಧಿಗೆ ಪೂರಕವಾದ ಸಮಸ್ಯೆಗಳು. ನಾನು ಒಬ್ಬ ಸಹಕಾರ ಸಂಘದ ಜಿಲ್ಲೆಯ ಬ್ಯಾಂಕಿನ ಅಧ್ಯಕ್ಷನಾಗಿ ಸುಮಾರು 8 ವರ್ಷಗಳ ಕಾಲ, ಇವತ್ತಿಗೆ 8 ವರ್ಷ ನಡೀತಿದೆ. 2ನೇ ಬಾರಿಗೆ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ. ನಿನ್ನೆ ಪ್ರತಿಭಟನೆ ಮಾಡಿರೋರು ಅದರ ಸರ್ ಮೂಲ ಕಾರಣ ಏನು 4ನೇ ತಾರೀಕೇನು ಫಲಿತಾಂಶ ಬಂತು, ಅವರು ನಾನಿರಲ್ಲ ಸರ್, ನಾನು ರಾತ್ರಿ 9 ಗಂಟೆ ಊರಿಗೆ ಹೋದಾಗ ಪಟಾಕಿ ಸುಡೋ ವಿಚಾರಕ್ಕೆ ಅವರು ರಸ್ತೆ ನಡು ಬೀದಿಗಳೆಲ್ಲ ಪಟಾಕಿ ಸುಡ್ತಾ ಇದ್ದಾರಂತೆ. ಅಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಏನಿದೆ ಅಲ್ಲಿ BMC ಇದೆ, ಪಕ್ಕದಲ್ಲಿ ಒಂದು ಹೊಂದ್ಕೊಂಡಾಗ ಜನ್ರೇಟ್ರ್ ಇದೆ, ಸುತ್ತ ಮೈದಾನ ಇದೆ. ಅಲ್ಲಿ ಏನಾಗ್ತದೆ, ಅಲ್ಲಿ ಜನ ಯಾವಾಗಲೂ ಸೇರ್ತಾರೆ. ಅದು ಗ್ರಾಮದ ಮಧ್ಯಭಾಗ, ಅದು ಅಲ್ಲಿ ದನ ಕರುಗಳು ಕಟ್ಟಿದ್ದಾರೆ. ಸುಮಾರು 7:30 ಸಮಯ ಇಲ್ಲಿ ಮಕ್ಕಳು ಮರಿಯೆಲ್ಲ ಆಟ ಆಡ್ತಾಯಿದೆ. ಇವರು ಪಟಾಕಿ ಹಚ್ಚಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮನಹಳ್ಳಿ ಡೈರಿ ಸಂಘದ ಅಧ್ಯಕ್ಷ ಪುಟ್ಟಸ್ವಾಮಿಗೌಡ, ಗ್ರಾಮದ ರಂಗಸ್ವಾಮಿ, ಸಿದ್ದೇಗೌಡ, ಕೃಷ್ಣೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸ್ವಾಮಿಗೌಡ ಇದ್ದರು. ನಗರದ ಶ್ರೀ ಜಗಜ್ಯೋತಿ ಬಸವೇಶ್ವರ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ಜೂನ್ 8ರ ಶನಿವಾರ ಬೆಳಗ್ಗೆ 9 ಗಂಟೆಯಿಂದ ಶ್ರೀ ಬಸವೇಶ್ವರ ವಿಶೇಷ ಜಯಂತಿ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಕಲಾ ತಂಡದೊಡನೆ ಮೆರವಣಿಗೆ ಹಮ್ಮಿಕೊಂಡಿರುವುದಾಗಿ ವೀರಶೈವ ಲಿಂಗಾಯತ ಸಂಘದ ನಿರ್ದೇಶಕ ಶೋಭನ್ ಬಾಬು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 12ನೇ ಶತಮಾನದ ಸಾಮಾಜಿಕ ಹರಿಕಾರರಾದ ವಿಶ್ವಗುರು ಶ್ರೀ ಬಸವಣ್ಣ ಅವರು ಹಾಕಿಕೊಟ್ಟ ಆಚಾರ ವಿಚಾರಗಳಲ್ಲಿ ಭೇದ ಭಾವ ಮಾಡದಂತೆ ಶ್ರಮಿಸಿದ ಬಸವಣ್ಣ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡುವುದಕ್ಕೆ ನಾವು ನಿರ್ಧರಿಸಿದ್ದೇವೆ. ಕಾರ್ಯಕ್ರಮಕ್ಕೆ ಮನುಷ್ಯ ಧರ್ಮದ ಎಲ್ಲರನ್ನ ಆಹ್ವಾನಿಸುತ್ತೇವೆ. ಚುನಾವಣೆ ನೀತಿ ಸಂಹಿತೆ ಇದ್ದುದರಿಂದ ವಿಶ್ವದಲ್ಲಿ ಕ್ರಾಂತಿ ಮಾಡಿದ ಬಸವಣ್ಣ ಅವರ ಜಯಂತಿ ಕಾರ್ಯಕ್ರಮವನ್ನು ಮೇ 10ರಂದು ಸಾಂಕೇತಿಕವಾಗಿ ಸರಳವಾಗಿ ಆಚರಣೆ ಮಾಡಲಾಯಿತು. ಚುನಾವಣೆ ಮುಗಿದ ನಂತರ ಅದ್ದೂರಿಯಾಗಿ ಆಚರಿಸಲು ಸಮಾಜದ ಎಲ್ಲಾ ಮುಖಂಡರು ನಿಶ್ಚಯಿಸಿದ್ದರಿಂದ ಬರುವ ಶನಿವಾರ ಬಸವೇಶ್ವರ ಕಲ್ಯಾಣ ಮಂಟಪದಿಂದ ವಿಶೇಷ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಈ ವೇಳೆ ನಾದಸ್ವರ, ನಂದಿಧ್ವಜ, ಚಂಡೇವಾದ್ಯ, ವೀರಗಾಸೆ, ಗೊಂಬೆ ಬಳಗ, ಡಿಜೆ, ನಾಸಿಕ್ ಡೋಲ್ ಸೇರಿದಂತೆ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ ಎಂದರು. ಏನು ಅಂದರೆ 12ನೇ ಶತಮಾನದ ಸಾಮಾಜಿಕ ಹರಿಕಾರರು ಹಾಗೂ ಧಾರ್ಮಿಕ ಹರಿಕಾರರ ವಿಶ್ವಗುರು ಬಸವಣ್ಣನವರ ಏನು ಹಾಕಿಕೊಟ್ಟ ಅಂಥ ಇಂದಿನ ಆಚಾರ ವಿಚಾರಗಳಲ್ಲಿ ಭೇದ ಭಾವ ಇದ್ದಂಥ ಸಮಯದಲ್ಲಿ ಮೇಲು ಕೀಳು ಹಾಗೂ ಸ್ತ್ರೀ ಪುರುಷ ಮತ್ತು ಮೂಢನಂಬಿಕೆ, ಅಸ್ಪೃಶ್ಯತೆ ಇವನ್ನೆಲ್ಲ ತೊಡೆದುಹಾಕಲು ಶ್ರಮಿಸಿದಂಥ ನಮ್ಮ ವಿಶ್ವಗುರು ಭಕ್ತಿ ಭಂಡಾರಿ ಬಸವಣ್ಣನವರ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಇಚ್ಛೆಪಟ್ಟಿದ್ದೀವಿ. ಈ ಒಂದು ಜಯಂತ್ಯೋತ್ಸವಕ್ಕೆ ನಾವು ಮನುಷ್ಯ ಸಮಾಜದ ಎಲ್ಲವರನ್ನೂ ಆಹ್ವಾನಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ಆಹ್ವಾನಿಸುತ್ತಿದ್ದೇವೆ. ಈ ಒಂದು ವಿಚಾರದಲ್ಲಿ ನಮ್ಮ ಬಸವಣ್ಣವರು ಹಾಕಿಕೊಟ್ಟ ಅಂಥ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಸಂಗಮ್ ಹೇಮೇಶ್, ಸಂಘದ ಉಪಾಧ್ಯಕ್ಷ ಕಿರಣ್ ಕುಮಾರ್, ಮಾಜಿ ನಿರ್ದೇಶಕ ಲೋಕೇಶ್, ಮುಖಂಡರಾದ ಹೇಮಂತ್, ರೋಹಿತ್ ಸೇರಿದಂತೆ ಮೊದಲಾದವರಿದ್ದರು. ಪರಿಸರವನ್ನ ನಾವು ರಕ್ಷಿಸಿದರೆ ನಮ್ಮನ್ನ ಪರಿಸರ ರಕ್ಷಿಸುತ್ತದೆ ಎಂದು ಜೆಎಂಎಫ್ಸಿ ನ್ಯಾಯಾಧೀಶೆ ಅರುಣ್ ಕುಮಾರಿ ತಿಳಿಸಿದರು. ಚನ್ನರಾಯಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿರುವ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪರಿಸರವನ್ನ ನಾವು ರಕ್ಷಿಸಿದರೆ ನಮ್ಮನ್ನ ಪರಿಸರ ರಕ್ಷಿಸುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಾನವರು ಕೂಡ ಪರಿಸರದ ಬಗ್ಗೆ ಕಾಳಜಿ ಇಟ್ಟು ಕೆಲಸ ಮಾಡಬೇಕು ಎಂದರು. ಸೊ ಎನ್ವಿರಾನ್ಮೆಂಟಲ್ಲಿ ನಾವು ಪರಿಸರವನ್ನು ರಕ್ಷಿಸಿದರೆ ಪರಿಸರ ನಮ್ಮನ್ನು ರಕ್ಷಿಸುತ್ತೆ. ಇಫ್ ಯು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ವಿಲ್ ಪ್ರೊಟೆಕ್ಟ್ ಅಸ್. ದಟ್ ಇಸ್ ದ ಥೀಮ್. ಸೊ ಈ ಪರಿಸರವನ್ನು ನಾವು ಈಗ ನಮ್ಮಲ್ಲಿರುವಂಥ ವೇಸ್ಟ್ ಮೆಟೀರಿಯಲ್ಸ್, ಈಗ ಫಾರ್ ಎಕ್ಸಾಂಪಲ್ ಗಾರ್ಬೇಜಿಗೆ ಹಾಕುವಾಗ ಒಣ ಕಸ, ಹಸಿ ಕಸ ಅಂತ ಹೇಳಿ ಸಪ್ರೇಟ್ ಮಾಡಬೇಕಾಗುತ್ತೆ. ಸಪ್ರೇಟ್ ಮಾಡಿ ಅದನ್ನು ನಾವು ಕೊಡ್ತೇವೆ. ಇದನ್ನ ಯಾಕೆ ಅಂದರೆ ಪರಿಸರಕ್ಕೆ ಹಾಕಿದ್ರೆ ಪರಿಸರ ಇದಾಗುತ್ತೆ, ವಿನಾಶ ಆಗುತ್ತೆ. ಆವಾಗ ಪರಿಸರದಿಂದ ನಮ್ಗೆ ರಕ್ಷಣೆ ದೊರೆಯೋದಿಲ್ಲ. ಸೊ ಈಗ ಒಣ ಕಸ, ಹಸಿ ಕಸ ಯಾಕೆ ಸಪ್ರೇಟ್ ಮಾಡಬೇಕು ಅಂದರೆ ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟ್ ಅಂತ ಹೇಳಿ ಯಾಕೆ ಸಪ್ರೇಟ್ ಮಾಡಬೇಕಂದ್ರೆ, ಒಣ ಕಸವನ್ನು ಕೊಟ್ಟರೆ, ಸಪ್ರೇಟ್ ಮಾಡಿ ಕೊಟ್ಟರೆ ಅದು ರೀಸೈಕಲ್ ಮಾಡ್ತಾರೆ, ಅದರಿಂದ ಬೇರೆ ವಸ್ತುಗಳು ಏನಾದರೂ ಮಾಡಬಹುದು. ಬಟ್ ಹಸಿ ಕಸವನ್ನು ಕೊಟ್ಟರೆ ಅದನ್ನ ಗೊಬ್ಬರವನ್ನಾಗಿ, ಫರ್ಟಿಲೈಸರ್ಸ್ ಆಗಿ ಉಪಯೋಗಿಸಬಹುದು. ಈ ಫಾರ್ಮ್ ಗಾರ್ಡನ್ ಲ್ಯಾಂಡಿಗೆ ಫರ್ಟಿಲೈಸರ್ಸ್ ಆಗಿ ಉಪಯೋಗಿಸಬಹುದು. ಸೊ ಆದ್ದರಿಂದ
ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಅಶೋಕ್ ಮಾತನಾಡಿ, ಪರಿಸರವಿಲ್ಲದೆ ನಾವಿಲ್ಲ, ಪರಿಸರದತ್ತವಾಗಿ ಸಿಗುವಂತಹ ಎಲ್ಲ ಅಂಶಗಳನ್ನು ಆಧರಿಸಿದಂತೆ ನಿರ್ಮಾಣವಾಗಿದೆ. ಈ ಪರಿಸರವನ್ನ ಹಾಳು ಮಾಡಿದರೆ ಪರಿಸರ ಮನುಷ್ಯನಿಗೆ ತಕ್ಕ ಪಾಠವನ್ನ ಕಲಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯರು ಕೂಡ ನಮ್ಮ ಪರಿಸರವನ್ನ ಸ್ವಚ್ಛತೆಯಿಂದ ಕಾಪಾಡುವ ಕೆಲಸವನ್ನ ಮಾಡಬೇಕಾಗಿದೆ ಎಂದರು. ಇವತ್ತು ಹಸಿರು ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಿ ಪ್ರಕೃತಿನ ಉಳಿಯೋಗ ಮಾಡಿದ್ದಾರೆ. ಅದರಿಂದ ಗೌರವಿತ ಎಲ್ಲೂ ಜೀವಿಗೆ ಬೆಳೆಯುವಂಥ ಈ ಪ್ರಕೃತಿಯನ್ನು, ಈ ಮಣ್ಣನ್ನು, ಈ ಕಾಡನ್ನು, ನದಿಗಳನ್ನು ನೆನೆಯುವಂಥ ಕೆಲಸನ ನಮ್ಮ ಪೂರ್ವಜರು ಮಾಡ್ತಾಯಿದ್ರು. ಅವರೆಲ್ಲರೂ ಕೂಡ ಸಂತೋಷದ ನೆಮ್ಮದಿಯ ಬದುಕನ್ನು ಬದುಕ್ತಾಯಿದ್ರು. ಅವರಿಗೂ ಇವತ್ತು ಪಂಚಭೂತಗಳು, ಈ ಜಗತ್ತು ಯಾವುದು ನಿರ್ಮಾಣವಾಗಿದೆ, ಪಂಚಭೂತಗಳಿಂದ ನಿರ್ಮಾಣವಾಗಿದೆ. ಈ ಪಂಚಭೂತಗಳು ಏನಾಗ್ತಿದೆ, ಮಲಿನವಾಗ್ತಾ ಇದೆ. ನಾವು ತಿನ್ನುವ ಅನ್ನ ಮಲಿನವಾಗ್ತಾ ಇದೆ, ಕುಡಿಯುವ ನೀರು ಮಲಿನವಾಗ್ತಾ ಇದೆ, ಉಸಿರಾಡುವಂಥ ಉಸಿರು ಮಲಿನವಾಗ್ತಾ ಇದೆ. ಎಲ್ಲರೂ ನೀವು ಒಂದು ಸ್ವರ್ಗ ತಗೊಳ್ಳಿ, ಎಷ್ಟು ಖುಷಿ ಆಗುತ್ತೆ ನೋಡಿ. ಉಸಿರು ಬಿಡಿ, ಉಸಿರು ತಗೊಳ್ಳಿ. ಈ ಶ್ವಾಸ ಆಮ್ಲಜನಕ ನಮ್ಮ ಬದುಕಿಗೆ ಆಶ್ರಯ ಕೊಟ್ಟಂಥದ್ದು. ಇವತ್ತು ಈ ಸಂದರ್ಭದಲ್ಲಿ 3ನೇ ಜೆಎಂಎಫ್ಸಿ ನ್ಯಾಯಾಧೀಶ ಸುನೀತೆ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ವಾಸು, ಕಾರ್ಯದರ್ಶಿ ರಾಘವೇಂದ್ರ, ವಕೀಲೆ ಚಂದನ, ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯ ಮುಖ್ಯ ಉಪಾಧ್ಯಾಯರು ಹಾಜರಿದ್ದರು. ಬೇಲೂರು ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬೆಂಗಳೂರಿನ ನಿಮಾನ್ಸ್ ಎಚ್ಟಿ ಗ್ರಾಮೀಣ ಸಮುದಾಯಗಳ ಸಮಗ್ರ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಮತ್ತು ತಂಬಾಕು ಮುಕ್ತ ದಿನಾಚರಣೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮಾನಸಿಕ ಆರೋಗ್ಯ ಬೋಧಕರಾದ ಸುಭಾಷ್ ಎಚ್ಜೆ ಮಾತನಾಡಿ, ತಂಬಾಕು ಅಭ್ಯಾಸದಿಂದ ಕೇವಲ ತಂಬಾಕು ಬಳಸುವವರಿಗೆ ಮಾತ್ರ ತೊಂದರೆ ಆಗುವುದಿಲ್ಲ, ಜೊತೆಗೆ ತಂಬಾಕು ಬಳಸುವ ವ್ಯಕ್ತಿಯ ಅಕ್ಕಪಕ್ಕದ ಮತ್ತು ಮಕ್ಕಳಿಗೆ ವಿಪರೀತ ಪರಿಣಾಮ ಬೀರುತ್ತದೆ. ಇಂದು ಜನರು ತಂಬಾಕು ಸೇವನೆಯಿಂದ ಹತ್ತಾರು ಮಾರಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು, ಹೆಚ್ಚಾಗಿ ಮಹಿಳೆಯರು ಬಂಜೆತನ, ಕೂದಲು ಉದುರುವಿಕೆ, ಚರ್ಮ ರೋಗಗಳಂತಹ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಆದ್ದರಿಂದ ತಂಬಾಕು ಅಭ್ಯಾಸದಿಂದ ದೂರವಿರುವ ಬಗ್ಗೆ ಬೇಲೂರು ಸರ್ಕಾರಿ ಆಸ್ಪತ್ರೆಯ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ತಂಬಾಕು ಬಳಸುವವರು ಇಲ್ಲಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿ ಮತ್ತು ಚಿಕಿತ್ಸೆ ಪಡೆಯಬಹುದೆಂದು ಮಾಹಿತಿ ನೀಡಿದರು. ಕೇಳಿರ್ತೀವಿ, ಹೌದಲ್ವಾ? ಸೊ ಅಪ್ಪ ಅಮ್ಮ ತಂಬಾಕು ಬಳಸೋದ್ರಿಂದ ಮಕ್ಕಳಲ್ಲಿ ಈ ರೀತಿ ಸಮಸ್ಯೆಗಳು ಬರುತ್ತೆ. ನೋಡಿ, ನಾವಲ್ಲೆಲ್ಲ ಪೋಸ್ಟರ್ಸ್ ಎಲ್ಲ ಹಾಕಿದೀವಿ. ಸೊ ಇದನ್ನ ನೀವು ಫೋಟೋ ತೆಕ್ಕೊಳ್ಳಿ, ಯಾರಾದ್ರೂ ತಂಬಾಕು ಬಳಸೋರಿಗೆ ಕಳಿಸಿ. ಮತ್ತೆ ನೋಡಿ, ತಾಲೂಕು ಆಸ್ಪತ್ರೆಯಲ್ಲಿ ನಾವು ಯಾವ ವಿಚಾರವನ್ನ ಹೇಳಬೇಕು ಅಂದ್ರೆ, ನಮನ್ ಕಾರ್ಯಕ್ರಮ ಅಂತ ಹೇಳಿ ನಾವು ಬೇಲೂರಿನಲ್ಲಿ ಹಮ್ಮಿಕೋತಾ ಇದ್ದೀವಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿಯಲ್ಲಿ ಯಾರಾದ್ರೂ ತಂಬಾಕು ಇತ್ಯಾದಿ ಬಳಸುವವರಿದ್ರೆ ಅವರಿಗೆ ಉಚಿತವಾಗಿ ಮಾರ್ಗದರ್ಶನವನ್ನ ರೂಮ್ ನಂಬರ್ 54 ನಮ್ಮ ಸೈಕಾಲಜಿಸ್ಟ್ ಪಲ್ಲವಿ ಇರ್ತಾಳೆ, ಮತ್ತೆ ನಮ್ಮ ಮೆಡಿಕಲ್ ಆಫೀಸರ್ ಕೃತಿಕಾ ಇರ್ತಾರೆ. ಸೊ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ತಂಬಾಕು ಬಿಡಲಿಕ್ಕೆ ಔಷಧಿ ಇತ್ಯಾದಿಗಳನ್ನೆಲ್ಲ ಕೊಡ್ತಾರೆ. ಸೊ ಈಗ ನೀವು ಇದ್ರ ಬಗ್ಗೆ ತಿಳ್ಕೊಂಡವರು ತಂಬಾಕು ಯಾರಾದ್ರೂ ಬಳಸುವವರಿದ್ರೆ ಅವ್ರಿಗೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗೋದು, ಮತ್ತೆ ತಂಬಾಕು ಬಳಸೋದ್ರಿಂದ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಬರುವಂಥದ್ದು, ತಂಬಾಕು ಬಳಸೋದ್ರಿಂದ ಕೂದಲು ಉದುರು ಹೋಗುವಂಥದ್ದು. ಈ ವೇಳೆ ಡಾಕ್ಟರ್ ಪ್ರಮೋದ್, ಡಾಕ್ಟರ್ ರಾಜು, ನಿಮಾನ್ಸ್ ಆಸ್ಪತ್ರೆಯ ಡಾಕ್ಟರ್ ಲತಾ, ಸಿಬ್ಬಂದಿಗಳಾದ ಸುಜಾತ, ಸುಭಾಷ್, ಪಲ್ಲವಿ, ಮಂಜು, ಕವಿತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಸನದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು ಹಾಗೂ ಮತ್ತೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮಂಗಳ ಪದವಿ ಪೂರ್ವ ಕಾಲೇಜಿನೊಂದಿಗೆ ಶೈಕ್ಷಣಿಕ ಸಹಭಾಗಿತ್ವ ಪಡೆದಿರುವುದು ಹಾಸನದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹೊಸದೊಂದು ಅಧ್ಯಾಯವನ್ನು ಪ್ರಾರಂಭಿಸಿದೆ. ಕಾಲೇಜಿನಲ್ಲಿ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು, ಶುಚಿಯಾದ ಊಟದ ವ್ಯವಸ್ಥೆ ಇರುತ್ತದೆ. ಇದರೊಂದಿಗೆ ವಿದ್ಯಾರ್ಥಿಗಳ ರಕ್ಷಣೆಯ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಒಳಗೊಂಡಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯ ಸಹ ಕಾಲೇಜಿನಲ್ಲೇ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ವೈಫೈ ಸೌಲಭ್ಯ ಹಾಗೂ ನಿರಂತರ ವಿದ್ಯುತ್ ವ್ಯವಸ್ಥೆ ಸೌಲಭ್ಯ ಸೇರಿದಂತೆ ವಿಶಾಲವಾದ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗೂ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು ಮತ್ತು ವಿಶಾಲವಾದ ತರಗತಿಗಳ ವ್ಯವಸ್ಥೆಯೂ ಇರುತ್ತದೆ. ಹಾಗೆಯೇ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕ್ರೀಡಾ ಚಟುವಟಿಕೆಗಳು ಕೂಡ ಅತಿ ಹೆಚ್ಚು ಒತ್ತು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಡುತ್ತಿರುವ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಈ ಕೂಡಲೇ ದಾಖಲಾತಿಗಾಗಿ ಸಂಪರ್ಕಿಸಿ ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು 9611578008 8105914003. ಮಂಗಳ ಅಚೀವರ್ಸ್ ಪದವಿ ಪೂರ್ವ ಕಾಲೇಜು, ಬಿ ಕಾಟೆಹಳ್ಳಿ ಡೈರಿ ಸರ್ಕಲ್ ಹತ್ತಿರ ಟೊಯೋಟಾ ಶೋರೂಮ್ ಎದುರು, ಹಾಸನ.
ಬ್ರೇಕ್ನ ನಂತರ ವಿವಿಸಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚನ್ನರಾಯಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ನ ಪ್ರಾಂಶುಪಾಲ ಅರುಣ್ ಕುಮಾರ್ ಬಿಎಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಕ್ತದಾನ ಮಾಡಿದ ವಿದ್ಯಾರ್ಥಿ ರಶ್ಮಿತಾ ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯರು ಕೂಡ ರಕ್ತದಾನ ಮಾಡಿದರೆ ಅದರಂತಹ ಮಹಾನ್ ಕಾರ್ಯ ಮತ್ತೊಂದಿಲ್ಲ. ಏಕೆಂದರೆ ಈಗಿನ ಕೆಲ ಮನುಷ್ಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಇಂತಹವರಿಗೆ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಿದರೆ ಜೀವದಾನ ಮಾಡಿದಂತೆ. ಆರೋಗ್ಯಕರ ವ್ಯಕ್ತಿಯು ಪ್ರತಿ 6 ತಿಂಗಳಿಗೊಮ್ಮೆ ರಕ್ತದಾನವನ್ನ ಮಾಡಬಹುದು. ಇದರಿಂದ ನಿಮ್ಮ ದೇಹದಲ್ಲಿ ಪುನಃ 6 ತಿಂಗಳಲ್ಲಿ ರಕ್ತವು ಉತ್ಪತ್ತಿಯಾಗುತ್ತದೆ ಎಂದರು. ಪ್ರಾಂಶುಪಾಲರಾದ ಅರುಣ್ ಕುಮಾರ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ. ಮೊದಲಿಗೆ ನಮ್ಮ ಪ್ರಾಂಶುಪಾಲರಾದ ಅರುಣ್ ಕುಮಾರ್ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಕ್ತದಾನ ಮಾಡಿ ಜೀವ ಉಳಿಸಿ ಅನ್ನೋದ್ರ ಮುಖಾಂತರ ಎಲ್ರಿಗೂ ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ತುಂಬ ಅವಶ್ಯಕವಾಗಿರೋದಂಥದ್ದು ಯಾರ್ಯಾರಿಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಇಷ್ಟ ಇದೆ ಎಲ್ಲರೂ ಬಂದು ಬ್ಲಡ್ ಡೊನೇಟ್ ಮಾಡಿ. ಇದರಿಂದ ನೀವು ತುಂಬ ಜೀವಗಳನ್ನ ಉಳಿಸ್ಬೋದು ಅಂತ ಹೇಳ್ತೀನಿ. ರಕ್ತದಾನ ಮಾಡೋದು ತುಂಬ ಶ್ರೇಷ್ಠವಾದ ದಾನ. ಹಾಗಾಗಿ ಎಲ್ಲರೂ ಕೂಡ ರಕ್ತದಾನವನ್ನು ಮಾಡಿ. ಡೊನೇಷನ್ ಮಾಡೋಕ್ಕೆ ಇಷ್ಟ ಇದೆ ಎಲ್ಲರೂ ಬಂದು ಬ್ಲಡ್ ಡೊನೇಟ್ ಮಾಡೋದ್ರ ಮುಖಾಂತರ ಹಲವಾರು ಜೀವಗಳನ್ನ ನೀವು ಉಳಿಸ್ಬೋದು. ಅದೇ ರೀತಿ ಸಂಕಷ್ಟದಲ್ಲಿರುವಂಥ ಎಲ್ಲ ಜೀವಗಳನ್ನ ನೀವು ಕಾಪಾಡ್ಬೋದು. ರಕ್ತದಾನ ಮಾಡೋದು ತುಂಬ ಶ್ರೇಷ್ಠವಾದ ದಾನ. ಹಾಗಾಗಿ ಎಲ್ಲರೂ ರಕ್ತದಾನ ಮಾಡಬೇಕು. ಬ್ಲಡ್ ಡೊನೇಷನ್ ಮಾಡೋದ್ರಿಂದ ತಮಗೆ ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಅದೇ ಬ್ಲಡ್ಡು ನಿಮಗೆ ಬೇಗ ರಿಕವರಿ ಕೂಡ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿರುವಂಥ ಎಷ್ಟೋ ಕೆಟ್ಟ ಕಡಿಮೆ ಆಗುತ್ತೆ. ಈ ಸಂದರ್ಭದಲ್ಲಿ ಪಟ್ಟಣ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಮಹೇಶ್, ಜಿಲ್ಲಾ ಸಮರ ಅಧ್ಯಕ್ಷ ಭರತ್ ಗೌಡ, ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಎಚ್ಐವಿ ನಿಯಂತ್ರಣಾಧಿಕಾರಿ ಕೆಂಚೇಗೌಡ, ಜೀವ ಸಂಜೀವಿನಿ ಬ್ಲಡ್ ಬ್ಯಾಂಕಿನ ಮುಖ್ಯಸ್ಥ ಮೋಹನ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಭೂ ಅರಣ್ಯೀಕರಣಗೊಳಿಸುವ ನಿಟ್ಟಿನಲ್ಲಿ ಸಾಮಾನ್ಯ ಅರಣ್ಯ ವಲಯದಡಿ ಸರ್ಕಾರ ಸಾಕಷ್ಟು ಅನುದಾನ ನೀಡುತ್ತಿದ್ದು, ಯೋಜನೆಯಡಿ ಗಿಡಗಳನ್ನು ಬೆಳೆಸಿ ಉಳಿಸುವ ಕೆಲಸಕ್ಕೆ ಅರಣ್ಯ ಇಲಾಖೆ ಮುಂದಾಗಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಶ್ರೀ ಆದಿಚುಂಚನಗಿರಿ ಕಾಲೇಜು ಆವರಣದಲ್ಲಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್, ಭೂಮಿ ಉಳಿಸಿ ಆಂದೋಲನ ಸಮಿತಿ, ಬೇಜಸ್ ಸಮೂಹ ಶಿಕ್ಷಣಗಳ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಆಯೋಜಿಸಿದ್ದ ಹಸಿರು ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸ್ನೇಹಿ ಚಟುವಟಿಕೆಗಳನ್ನು ಕೈಗೊಳ್ಳುವ ಮೂಲಕ ಪರಿಸರ ಸಮತೋಲನ ಕಾಪಾಡಬೇಕು. ಜೀವಿಸಲು ಬೇಕಾದ ಗಾಳಿ, ನೀರು ಮತ್ತು ಆಹಾರ ಪರಿಸರದ ಕೊಡುಗೆ. ಗಿಡ ಮರಗಳು ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ನಮಗೆ ಆಮ್ಲಜನಕ ನೀಡುತ್ತವೆ. ಮರಗಳಲ್ಲಿ ಪರಿಸರ ಸಮತೋಲನಕ್ಕೆ ಸಹಕಾರಿ. ಕಾಲಕಾಲಕ್ಕೆ ಮಳೆಯಾಗಿ ಬೆಳೆ ಬೆಳೆಯಲು ಮರಗಳು ಅವಶ್ಯ. ಆದ್ದರಿಂದ ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂದರು. ಇವತ್ತು ಪರಿಸರದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯ. ಇವತ್ತು ಗ್ಲೋಬಲ್ ವಾರ್ಮಿಂಗ್ ಆದ ಮೇಲೆ ಇವತ್ತು ಹವಾಮಾನ ವೈಪರೀತ್ಯಗಳಿಂದ ಇವತ್ತು ತಾಪಮಾನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಪರಿಸರದ ಒಂದು ಸಂರಕ್ಷಣೆಗೆ ಗಿಡಗಳನ್ನು ನೆಟ್ಟು ಮರಗಳಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಆದ್ಯತೆಯನ್ನು ನೀಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹೀಗೆ ಈ ಒಂದು ವರ್ಷ 122 ವರ್ಷದಿಂದ ಈಚೆಗೆ ಅತಿ ಹೆಚ್ಚು ತಾಪಮಾನ ದಾಖಲಾಗಿರ್ತಕ್ಕಂಥ ವರ್ಷ ಏನಾರು ಇದ್ದರೆ ಅದು 2024ನೇ ವರ್ಷ ಅಂತ ನಾವು ನೋವಿನಿಂದ ಹೇಳಬೇಕಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಉತ್ತರ ಭಾರತದಲ್ಲಿ, ಅದೇ ರೀತಿ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ತಾಪಮಾನ ಹೆಚ್ಚಾಗಿ ಇವತ್ತು ಸಾವಿಗೆ 100 ಜನ ತಲೆ ಒಡ್ಡಿರ್ತಕ್ಕಂಥದ್ದನ್ನು ನಾವು ನೋವಿನಿಂದಲೇ ನಾವು ಸ್ವೀಕರಿಸ್ತಕ್ಕಂಥ ಒಂದು ದಿನ ಇವತ್ತು ನಮ್ಮದಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಬೇಕಾಗ್ತದೆ. ಇವತ್ತು ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಪರಿಸರ ಸಮತೋಲನ ಕಾಪಾಡಲು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು. ನಗರೀಕರಣದ ಪರಿಣಾಮವಾಗಿ ಪರಿಸರ ಹಾಗೂ ಗಿಡಮರಗಳನ್ನು ನಾಶವಾಗುತ್ತಿದ್ದು, ಇದು ಪರಿಸರ ನಾಶವಲ್ಲ, ಮನುಕುಲದ ನಾಶಕ್ಕೆ ದಾರಿಯಾಗುತ್ತಿದೆ ಎಂಬ ಅರಿವನ್ನ ಬೆಳೆಸಿಕೊಳ್ಳುವ ಅವಶ್ಯಕತೆ ಇದೆ. ಹಾಗಾಗಿ ಪರಿಸರ ಸಂರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕೆಂದರು. ಭಗವಂತ ಏನೆಲ್ಲ ಭೂಮಿ ಮೇಲೆ ಸೃಷ್ಟಿ ಮಾಡಿಟ್ಟಿದ್ದಾನೆ, ಯಾವುದೂ ಕೂಡ ಧರ್ಮ ಬಿಟ್ಟಿಲ್ಲ. ಭಗವಂತ ಮಾಡಿರುವಂಥ ಭೂಮಿ ಮೇಲೆ ಸೃಷ್ಟಿ ಮಾಡಿರುವಂಥ ಎಲ್ಲ ಅನುಕೂಲಗಳನ್ನ ಮನುಷ್ಯ ಎಷ್ಟು ಸ್ವಾರ್ಥಿಯಾಗಿ ಉಪಯೋಗಿಸ್ಕೊಂಡು ಮತ್ತೆ ತನ್ನದೇ ಆದಂತಹ ಮತ್ತೆ ಪರೋಪಕಾರದಿಂದ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೆ, ಶರೀರ ಏನೆಲ್ಲ ಉಪಯೋಗಿಸ್ಕೊಂಡಿದೆ ಮತ್ತೆ ಪರರ ಉಪಕಾರಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಒಂದು ಗಿಡವನ್ನು ನೆಟ್ಟರೆ ಅದರಿಂದ ಆಗುವಂಥ ಉಪಯೋಗಗಳನ್ನ ನಾವು ಎಷ್ಟು ಸದುಪಯೋಗ ನಮಗೆ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಭೂಮಿ ಜನ್ಮ ಕೊಟ್ಟ ತಾಯಿಗಿಂತ ಇನ್ನೊಂದು ಶ್ರೇಷ್ಠವಾದಂಥ ವಸ್ತು ಯಾವುದಾದ್ರೆ ಅದು ಭೂಮಿ ತಾಯಿ. ಆ ಭೂಮಿಯಲ್ಲಿ ಒಂದು ಬೀಜವನ್ನು ಬಿತ್ತರೆ ನಮಗೆ ಎಮ್ಮರವಾಗಿ ಬೆಳೆದು ಕೊನೆಯವರೆಗೂ ಇರಿದು ಉಸಿರು ತನಕ ತನ್ನ ಜೀವನವನ್ನು ಕೊಟ್ಟಂತ ಸಾರ್ಥಕ ಬದುಕನ್ನ ಸಾರ್ಥಕ ಪಡಿಸ್ಕೊಳ್ತಾರೆ. ಈ
ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಚೇರ್ಮನ್ ಎಚ್ಬಿ ಮೋಹನ್, ಪರಿಸರ ಪ್ರೇಮಿ ಚನ್ನ ಅಶೋಕ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರಯ್ಯ, ವಲಯ ಅರಣ್ಯಾಧಿಕಾರಿ ಜೆಎಂ ಪಲ್ಲವಿ, ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು. ನದಿಗೆ ಹಾರಲು ಯತ್ನಿಸಿದ ಯುವಕರನ್ನ ಸ್ಥಳೀಯರು ಸಮಯ ಪ್ರಜ್ಞೆಯಿಂದ ರಕ್ಷಣೆ ಮಾಡಿರುವ ಘಟನೆ ಸಕಲೇಶಪುರ ಪಟ್ಟಣದ ಹಳೆ ಹೇಮಾವತಿ ಸೇತುವೆ ಬಳಿ ನಡೆದಿದೆ. ಯುವಕ ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಅನಿಲ್ ಎಂದು ಗುರುತಿಸಲಾಗಿದ್ದು, ಪಟ್ಟಣದ ಹಳೆ ಹೇಮಾವತಿ ಸೇತುವೆಗೆ ಬೆಂಬಲವಾಗಿ ನಿರ್ಮಿಸಿರುವ ಕಬ್ಬಿಣದ ಮೇಲೇರಿ ನದಿಗೆ ಹಾರಲು ಯತ್ನಿಸಿದ್ದ. ಇದನ್ನು ಕಂಡ ಸ್ಥಳೀಯರಾದ ಅಪ್ಪಯ್ಯ ಹಾಗೂ ನಾಸಿರ್ ಎಂಬುವವರು ಯುವಕನನ್ನ ರಕ್ಷಣೆ ಮಾಡಿದ್ದು, ನಂತರ ಪೊಲೀಸರಿಗೆ ಮಾಹಿತಿ ನೀಡಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಈ ಸಂದರ್ಭ ಅನಿಲ್, ನನ್ನ ಮನಸ್ಥಿತಿ ಸರಿಯಿಲ್ಲ, ಸಾಯಲು ಬಂದಿದ್ದೇನೆ ಎಂದು ತಿಳಿಸಿದ್ದು, ಯುವಕ ಮಾನಸಿಕ ಅಸ್ವಸ್ಥ ಎಂದು ಹೇಳಲಾಗುತ್ತದೆ. ಸಕಲೇಶಪುರ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ದಾಖಲಾಗಿದೆ. ಸಕಲೇಶಪುರದ ಹೇಮಾವತಿ ಹೊಳೆಗೆ ಬೀಳ್ತೀನಿ ಅಂತ ಬ್ರಿಡ್ಜಿಂದ ಕೆಳಗಡೆ ಹಾರ ಕೊಡ್ತಿದ್ದ. ನಾವು ಮತ್ತೆ ಅಪ್ಪ ಅವರು ಎಲ್ಲ ಸೇರಿ ನಾವು ಉಳಿಸಿದ್ದೀವಿ. ಪೊಲೀಸ್ನವ್ರನ್ನ ಬರಕ್ಕೆ ಕೇಳಿದ್ವಿ. ಇದೇ ಕ್ಷಣ ನಿಮಿಷದಲ್ಲಿ ಬರ್ತಾರೆ. ಏನಕ್ಕೆ ಏನಕ್ಕಪ್ಪ? ಏನು ನಿನ್ನ ಹೆಸರೇನು? ಅನಿಲ್ ಅಂತ. ಯಾವ ಊರು? ಹಲ್ಸಲ್ಗೆ. ಏನಾಗಿದೆ? ಹಲ್ಸಲ್ಗೆ ಏನಾಗಿದೆ ನಿಮಗೆ? ನೌಸುಗ ಫೋನ್ ಕರ್ರೆ. ಅಜಿತಿಗೆ ಫೋನ್. ಏನು ವಿಷಯ? ಏನಾಗಿದೆಯಪ್ಪ? ಮನಸ್ಥಿತಿ ಸರಿ ಇಲ್ಲ. ಹೋಗಿ ಹಾಸ್ಪಿಟಲ್ ಸಾವು ಒಂದೇ ಕಾರಣ ಏನಮರೆ? ನಿಮ್ಮ ಮನೇಲಿ ಇಲ್ವಾ ಯಾರು? ಭಾಳ ಬದುಕೊಂಡು ಸಾಯ್ತಿರಲ್ಲ ಮರೆ. ಆಯ್ತು ಕರ್ಸೋಣ. ಅಲ್ಲ ಸಾಯ್ತಾರಿಲ್ಲ, ಕೈಕಾಲು ಮುರ್ಕೊಂಡ್ಬಿಡೋನು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಕಾವಲು ಪಡೆ ವತಿಯಿಂದ ಗುಂಡ್ಲುಪೇಟೆಯ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲರಾದ ಮದನ್ ಕುಮಾರ್ ಮಾತನಾಡಿ, ಕಾವಲು ಪಡೆಯ ಕಾರ್ಯವೈಖರಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಎಲ್ಲರೂ ತಮ್ಮ ಮನೆಯ ಮುಂಭಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಕಾಳಜಿ ವಹಿಸಬೇಕು ಎಂದು ಕರೆ ನೀಡಿದರು. ಇವತ್ತು ಜೂನ್ 5 ವಿಶ್ವ ಪರಿಸರದ ದಿನಾಚರಣೆ. ಆ ಕಾರ್ಯದ ನಿಮಿತ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಂಡ್ಲುಪೇಟೆ ಇಲ್ಲಿ ಕರ್ನಾಟಕ ಕಾವಲು ಪಡೆಯ ಎಲ್ಲ ಸದಸ್ಯರು ನಮ್ಮ ಕಾಲೇಜಿಗೆ ಆಗಮಿಸಿದ್ದಾರೆ. ಅವರು ನಮ್ಮ ಕಾಲೇಜಿನಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರ ಪರಿಸರ ಕಾಳಜಿಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಇವತ್ತಿನ ಅಗತ್ಯ ಏನಿದೆ ಅಂದರೆ, ನಮಗೆ ಮರ ಗಿಡಗಳ ಅಗತ್ಯ ಇದೆ. ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳುವಂಥದ್ದು, ಬೆಳೆಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದರೆ ಕರ್ತವ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಕನ್ನಡದ ಮನಸ್ಸುಗಳೇ, ಈ ಸಂದರ್ಭದಲ್ಲಿ ಹಿರಿಯ ಕನ್ನಡ ಪರ ಹೋರಾಟಗಾರರಾದ ಬ್ರಹ್ಮಾನಂದ, ತಾಲೂಕು ಸಂಚಾಲಕ ಕಂಚುಟ್ಟಿ, ಟೌನ್ ಉಪಾಧ್ಯಕ್ಷ ಸಾದಿಕ್ ಪಾಷಾ, ಕಸಬಾ ಹೋಬಳಿ ಘಟಕದ ಅಧ್ಯಕ್ಷ ಎಚ್ ರಾಜು, ಟೌನ್ ಸಂಚಾಲಕ ಮಿಮಿಕ್ರಿ ರಾಜು ಸೇರಿದಂತೆ ಕಾಲೇಜಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಜಿ ಸ್ಯಾಮುವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಚಿವ ಮಂಕಾಳ್ ವೈದ್ಯ ಅವರು ತಮ್ಮ ನಿವಾಸದಲ್ಲಿ ಪೌರ ಕಾರ್ಮಿಕರನ್ನ ಸತ್ಕರಿಸುವ ಮೂಲಕ ಹಾಗೂ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡಗಳನ್ನು ನೆಡುವ ಮೂಲಕ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಮೊದಲೇ ಸಚಿವರು ಸಾಮಾಜಿಕ ಜಾಲತಾಣಗಳಲ್ಲಿ ಮನವಿ ಮಾಡಿದಂತೆ ಯಾವುದೇ ಆಡಂಬರವಿಲ್ಲದೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದೇನೆ, ಯಾರು ಕೂಡ ಹಾರ ತುರಾಯಿ ತರುವುದು ಬೇಡ ಎಂದು ಮನವಿ ಮಾಡಿದ್ದ ಹಿನ್ನೆಲೆ ಮನವಿಗೆ ಜನಸಾಮಾನ್ಯರು ಕೂಡ ಸ್ಪಂದಿಸಿದ್ದು ಹೆಚ್ಚಿನ ಯಾವುದೇ ಆಡಂಬರವಿಲ್ಲದೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ನೆರೆದಿದ್ದ ಪೌರ ಕಾರ್ಮಿಕರಿಗೆ ಮಗಳು ಬೀನಾ ವೈದ್ಯ ಅವರ ಮೂಲಕ ಉಡುಗೊರೆಯನ್ನ ನೀಡಿದ್ರು. ಅಲ್ಲದೆ ಮನೆಗೆ ಶುಭ ಹಾರೈಸಲು ಬಂದ ಪ್ರತಿಯೊಬ್ಬರಿಗೂ ಕೂಡ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಒಂದೊಂದು ಗಿಡವನ್ನ ನೀಡಿ ಗಿಡ ಬೆಳೆಸುವಂತೆ ಸೂಚಿಸಿದರು. ಈ ವೇಳೆ ಹೊನ್ನಾವರ ಭಟ್ಕಳದ ಕಾರ್ಯಕರ್ತರು, ಅಭಿಮಾನಿಗಳು, ಅಧಿಕಾರಿ ವರ್ಗದವರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಪರಿಸರ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಸಾಗಬೇಕು. ನಮ್ಮ ಅಕ್ಕಪಕ್ಕದ ಜಾಗಗಳಲ್ಲಿ ಪರಿಸರಕ್ಕೆ ಸ್ವಚ್ಛತೆಗೊಳಿಸಬೇಕು ಮತ್ತು ಇತರರಿಗೂ ಸ್ವಚ್ಛತೆ ಕಾಪಾಡಲು ಉಪದೇಶ ನೀಡುವ ಮೂಲ ಪರಿಸರವನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಮನೆಗಳ ಅಕ್ಕಪಕ್ಕದಲ್ಲಿ ಒಂದೊಂದು ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕು ಎಂದು ಸಲಹೆ ನೀಡಿದರು. ಆರ್ಟಿಕಲ್ 19, ಆರ್ಟಿಕಲ್ 20, 21 ಇವೆಲ್ಲ ಫಂಡಮೆಂಟಲ್ ರೈಟ್ಸ್ ಇದೆ ನಮಗೆ. ಹಾಗೆ ನಾವು ಭಾರತದ ಪ್ರಜೆಯಾಗಿ ನಮ್ಮ ಕರ್ತವ್ಯಗಳಿದೆ. ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಆರ್ಟಿಕಲ್ 51A ಅನುಚ್ಛೇದ
51 ನಮ್ಮ ಕರ್ತವ್ಯಗಳು, ಭಾರತ ದೇಶದ ಪ್ರಜೆಗಳ ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳೇನು ಅನ್ನೋದು. ಆ ಕರ್ತವ್ಯಗಳಲ್ಲಿ ನ್ಯಾಚುರಲ್ ರಿಸೋರ್ಸ್ ನ ಸಂರಕ್ಷಿಸಬೇಕಾದದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಆರ್ಟಿಕಲ್ 51A ದೇಶದ ಪ್ರಜೆಗಳ ಕರ್ತವ್ಯ ಏನಂದ್ರೆ ಮುಖ್ಯವಾಗಿ ಪರಿಸರನ ಸಂರಕ್ಷಿಸಬೇಕಾದದ್ದು. ಪರಿಸರ ಅಂದ್ರೆ ಮುಖ್ಯವಾಗಿ ನಾವು ಪರಿಸರ ಯಾಕೆ ಸಂರಕ್ಷಿಸಬೇಕು? ಮುಖ್ಯವಾಗಿ ಅದರಲ್ಲಿ ಫಾರೆಸ್ಟ್ ಬರುತ್ತೆ. ನಾವು ಗಿಡಗಳನ್ನ ಬೆಳೆಸಿದ್ರೆ, ಫಾರೆಸ್ಟ್ ಗಿಡಗಳನ್ನ ಹೆಚ್ಚು ಬೆಳೆಸಿದ್ರೆ, ಆ ಗಿಡಗಳಿಂದ ನಮ್ಮ ಪರಿಸರದಲ್ಲಿ ನಮಗೆ ಉಸಿರಾಡುವಂತ ಆಕ್ಸಿಜನ್. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಗೀತಾ ಹುಡೇದ್, ಡಿಸಿಎಫ್ ಸಭ್ಯಶ್ರೀ, ಪೌರಾಯುಕ್ತರು ರಾಮದಾಸ್, ಸಿಎಂ ವೆಂಕಟೇಶ್, ಡಾಕ್ಟರ್ ಜಗನ್ನಾಥ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ವರದಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಿರ್ಲಕ್ಷಿಸದೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯವಿದೆ ಎಂದು ಯುವಜನ ಮತ್ತು ಅಭಿವೃದ್ಧಿ ಸಂಸ್ಥೆಯ ಮೇಲ್ವಿಚಾರಕ ಪರಮೇಶ್ ಎನ್ ತಿಳಿಸಿದರು. ಕೇರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮಾಕವಳ್ಳಿ ಗ್ರಾಮದಲ್ಲಿ ಯುವಜನ ಮತ್ತು ಅಭಿವೃದ್ಧಿ ಸಂಸ್ಥೆ ಮಂಡ್ಯ ಹಾಗೂ ಮಾಕವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶದ ರೈತರು ಕೃಷಿ ಚಟುವಟಿಕೆಯ ಒತ್ತಡದಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳ ತಪಾಸಣೆ ಮಾಡಿಸಿಕೊಳ್ಳದೆ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ದುರ್ಬಲ ವರ್ಗದ ಜನರು ತಮ್ಮ ಆರೋಗ್ಯದ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಅಲೆದು ಹಣ ಖರ್ಚು ಮಾಡುವುದನ್ನು ತಪ್ಪಿಸಲು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಏರ್ಪಡಿಸಲಾಗಿದ್ದು, ಶಿಬಿರಗಳಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಬೇಕು ಎಂದರು. ಅಂತವರಿಗೆ ಅಲ್ಲೇ ಡಾಕ್ಟರ್ ಹತ್ರ ಕಳಿಸುವಂಥ BP-ನಲ್ಲಿ ವೇರಿಯೇಷನ್ ಆದರೆ ಡಾಕ್ಟರ್ ಹತ್ರ ಕಳಿಸ್ತಕ್ಕಂಥದ್ದಾಗಿರ್ಬೋದು, ಶುಗರ್ನಲ್ಲಿ ವ್ಯತ್ಯಾಸಗಳೇನಾರಾಯಿತು ಅಂತಂದರೆ ಡಾಕ್ಟರ್ ಹತ್ರ ಕಳಿಸ್ತಕ್ಕಂಥದ್ದು, ಹೊಸ HIV ಪಾಸಿಟಿವ್ಸ್ಗಳು ಬಂತು ಅಂದರೆ ಅಲ್ಲೇ ಟ್ರೀಟ್ಮೆಂಟ್ಗಳನ್ನ ART ಕೇಂದ್ರಕ್ಕೆ ಕಳಿಸುವಂಥ ಕೆಲಸಗಳನ್ನ ನಾವು ಮಂಡ್ಯ ಜಿಲ್ಲೆಯಲ್ಲಿ 100 ಹಳ್ಳಿಗಳಲ್ಲಿ ಯುವಜನ ಮತ್ತು ಅಭಿವೃದ್ಧಿ ಸಂಸ್ಥೆ ಕೆಲಸವನ್ನು ಮಾಡ್ಕೋತಿದೆ. ಈ ಒಂದು ಕಾರ್ಯ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಮಾಕವಳ್ಳಿ ಗ್ರಾಮದಲ್ಲಿ ಯಾರಾದರೂ ಒಂದು 2-3 ಜನ HIV ಸೋಂಕಿತರಿದ್ದಾರೆ ಅಂದರೆ 4ನೇವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ HIV ಹರಡಬಾರ್ದು. ಆ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡಿ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲ ಗ್ರಾಮದ ಎಲ್ಲರೂ ಕೂಡ ಸಹಕಾರವನ್ನು ಮಾಡ್ತಾಯಿದ್ದಾರೆ. ಮತ್ತು ಜೊತೆಗೆ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಭಯಭೀತರಾಗಿ ಕೆಲವು ಸಂದರ್ಭದಲ್ಲಿ ನನಗೆ ಏನೋ ಆ ಕಾಯಿಲೆ ಇದ್ದೇನೋ ಟೆಸ್ಟ್ ಮಾಡಿಸ್ಕೊಂಡ್ರೆ ಹಿಂಗೆ ಗೊತ್ತಾಗ್ಬಿಡ್ತದೇನೋ ಅಂತ ಗೊಂದಲದಲ್ಲಿರ್ತಾರೆ. ಗೊಂದಲ ಬೇಡ. ಇವತ್ತಿನ ದಿನದಲ್ಲಿ ನಮ್ಮಲ್ಲಿರ್ತಕ್ಕಂಥ ಏನು ಕಾಯಿಲೆಗಳಿದೆಯೋ ಆ ಕಾಯಿಲೆಗಳು ಎಲ್ಲರೂ ಕೂಡ ಗೊತ್ತಾಗಬೇಕು, ಆ ಕಾಯಿಲೆಗೆ ಟ್ರೀಟ್ಮೆಂಟನ್ನು ಪಡ್ಕೋಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ದಯಮಾಡಿ ಎಲ್ಲರೂ ಕೂಡ ಗ್ರಾಮಸ್ಥರು ಇಂಥ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಕಿಕ್ಕೇರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಪ್ತ ಸಮಾಲೋಚಕಿ ವಿದ್ಯಾ, ಯುವಜನ ಮತ್ತು ಅಭಿವೃದ್ಧಿ ಸಂಸ್ಥೆಯ ಸಂಪರ್ಕ ಕಾರ್ಯಕರ್ತರಾದ ತೇಜಾವತಿ ಚಂದನ, ಸುಷ್ಮಾ, ನಿವೃತ್ತ ಶಿಕ್ಷಕ ಮಂಜೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಈಗ ಒಂದು ಚಿಕ್ಕ ಬ್ರೇಕ್. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಗೆ SSLCಯಲ್ಲಿ 100% ಫಲಿತಾಂಶ ಬರುತ್ತಿದ್ದು, ನಮ್ಮಲ್ಲಿ ಉತ್ತಮ ಕ್ಲಾಸ್ ರೂಮ್, ನುರಿತ ಶಿಕ್ಷಕರ ವರ್ಗ, ಸುಸಜ್ಜಿತ ಶಾಲಾ ಕಟ್ಟಡ, ಆಟದ ಮೈದಾನ, ವಿಷಯಾಧಾರಿತ ಲ್ಯಾಬ್ ವ್ಯವಸ್ಥೆಗಳಿವೆ. ಪ್ರಸಕ್ತ ಸಾಲಿನ SSLC ICSE ಬೋರ್ಡ್ ಎಕ್ಸಾಮ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಣತಿ G 98%, ಸ್ವಾತಿ AP 96.8%, ಸಾಯಿ ಮೇಧಾ M 95.8% ಅಂಕವನ್ನು ಪಡೆಯುವ ಮೂಲಕ ಶಾಲೆಯ ಕೀರ್ತಿಯನ್ನ ಹೆಚ್ಚಿಸಿದ್ದು, ಪರೀಕ್ಷೆ ತೆಗೆದುಕೊಂಡ 38 ವಿದ್ಯಾರ್ಥಿಗಳ ಪೈಕಿ 12 ವಿದ್ಯಾರ್ಥಿಗಳು 90%ಕ್ಕೂ ಅಧಿಕ ಅಂಕ ಪಡೆದಿದ್ದು, 23 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 3 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಪಾಂಡಿತ್ಯ ಯೂರೋ ಸ್ಕೂಲ್ ಅತ್ಯುತ್ತಮ ಆಯ್ಕೆ. 2024-25ನೇ ಸಾಲಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742263102, 9742263108, 9742263110. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. Hi everybody, I am Mr. JB Murthy, Principal of Panditya Euro School. Very nice to meet you all through this media. You all must be knowing that ICSE Class 10th board results have been out 2 days before. Our school has given the best results at board level of Class 10th. Our school has produced 13 90% and above students, 23 students with 80% and above, only 3 students they scored first classes. Yeah, my school students have outshined at board levels. 98% was the highest percentage
96.8% was the second topper, and 95.8 was the third topper, including practice sessions continuously we had taken up, and we brought teachers, the excellent teaching fraternity from outside, and winter classes were conducted, and beyond 5:30 p.m. till 6:30 we have given the special coaching, the extended coaching and the remedial coaching for weaker sessions. A lot of hard work service given by the teachers, which has resulted into getting an excellent results at board levels. We are proud to say our teachers are doing the extraordinary job. My students are tuning to that interest, coming out with a colorful percentages at board levels. They are outshining at board level results. ನನ್ನ ಹೆಸರು ಗಿರೀಶ್ ಅಂತ, ನಾನು SBIನಲ್ಲಿ ಕೆಲಸ ಮಾಡೋದು. ನನ್ನ ಮಗಳು ಪ್ರಣತಿ ಜಿ ಈ ವರ್ಷ ICSE 10th 98% ತಗೊಂಡು ಪಾಂಡಿತ್ಯ ಯೂರೋ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಇದ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮತ್ತು ಸ್ಕೂಲ್ನವರು ಹಾಗೂ ನಾವು ಎಲ್ಲರೂ ಅವಳು ಒಳ್ಳೆ ಪರ್ಸೆಂಟೇಜ್ ತಗೊಳ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ನಮ್ಮ ನಿರೀಕ್ಷೆಯಂತೆಯೇ ಅವಳು ಸ್ಕೋರ್ ಮಾಡಿದ್ದಾಳೆ. ನನ್ನ ಹೆಸರು ಶೈಲಶ್ರೀ ಅಂತ, ನಾನು ಪ್ರೌಢಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಪ್ರಣತಿ ಜಿ ಅವರ ತಾಯಿ. ಅವಳು ಈ ವರ್ಷ 2023-24 ಸಾಲಿನಲ್ಲಿ ಯೂರೋ ಸ್ಕೂಲಲ್ಲಿ ಟಾಪರ್ ಆಗಿದ್ದಾಳೆ. ಅದು ತುಂಬ ಹೆಮ್ಮೆಯ ವಿಷಯ ಹಾಗೂ ತುಂಬ ಸಂತೋಷ ಕೊಟ್ಟಿದೆ ನಮಗೆಲ್ಲರಿಗೂ. ಐ ಆಮ್ ಪ್ರಣತಿ ಜಿ. ಐ ಸ್ಕೋರ್ಡ್ 98 in this academic year and topped Panditya Euro School. I am deeply honored to stand before you to speak a few words and share my experience about topping Panditya Euro School for this academic year. I would express my sincere and heartfelt gratitude to the school management, academic director, principal, teachers and all my friends. Special thanks to my parents and grandparents who all constantly encouraged me and guided me to score this one. ನಮಸ್ತೆ, ನಾನು ಮಂಜುನಾಥ್, ಸಾಯಿ ಮೇಧಾ ಅವರ ಫಾದರ್. ನನ್ನ ಮಗಳು ಪಾಂಡಿತ್ಯ ಯೂರೋ ಸ್ಕೂಲಲ್ಲಿ LKGಯಿಂದ ಓದ್ತಾ ಇದ್ದಾಳೆ. ಮುಂಚೆಯಿಂದನೇ ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದಾಳೆ. ಟೀಚರ್ಸ್ ಎಲ್ಲ ತುಂಬ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಲ್ಲಿ ತುಂಬ ಒಳ್ಳೆ ಕೋಆಪ್ರೇಟ್ ಮಾಡ್ತಾರೆ ಟೀಚರ್ಸ್. ನಮಸ್ತೆ, ನಾನು ಗೀತಾ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಮಗಳು ಸಾಯಿ ಮೇಧಾ, ಅವಳು 95.8 ತೆಗೆದಿದ್ದಾಳೆ 10th. ನನಗೇನು ಅನ್ಸೋದು ಅಂತಂದರೆ, ಓದ್ಬೋದು ಎಲ್ಲ ಮಕ್ಕಳು, ಅಂದರೆ ಸಪೋರ್ಟ್ ಇರಬೇಕು, ಅವ್ರಿಗೆ ಕೋಆಪರೇಷನ್ ಇರಬೇಕು. ಅದು ಈ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಿಕ್ಕಿದೆ. I am Sai Medha M and I scored 95.8% in this academic year. Firstly, I would like to thank the principal, the coordinator and the school teachers, because without them I wouldn't have stood here. It wouldn't be possible because they constantly supported us and encouraged us to excel more and more in each and every exam. And secondly, I would like to thank my parents who also continuously supported me and encouraged me. ಪಾಂಡಿತ್ಯ ಯೂರೋ ಸ್ಕೂಲ್, ಬಸವೇಶ್ವರ ನಗರ, ಬೇಲೂರು ರೋಡ್, ಹಾಸನ. ಬ್ರೇಕ್ನ ನಂತರ VVC ನ್ಯೂಸ್ಗೆ ಮತ್ತೆ ಸ್ವಾಗತ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. KR ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಪ್ರಕರಣ ತಲೆಮರೆಸಿಕೊಂಡಿರುವ ಭವಾನಿ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ. 42ನೇ ACMM ಕೋರ್ಟ್ ಆದೇಶ. ಚೈಲ್ಡ್ ರವಿ ಹಂತಕರ ಬಂಧನಕ್ಕೆ ಬಲೆ ಬೀಸಿದ ಪೊಲೀಸರು, ಪಾತಕಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ರವಿ ಪತ್ನಿ ಗೌತಮಿ ಮನವಿ. ತಾವೇ ಬಂದು ಶರಣಾಗಲು ಕಿಲ್ಲರ್ಸ್ ನಿರ್ಧಾರ. ಹಾಲು ತಿರಸ್ಕಾರ ಆರೋಪ ಸುಳ್ಳು. ಪ್ರತಿಭಟನೆಗೆ ಬಂದಿದ್ದ ಕೆಲ ರೈತರು ಹಾಲು ಹಾಕಿಯೇ ಬಂದಿದ್ದರು. HDCC ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ಸ್ಪಷ್ಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV. ಸತ್ಯದ ಕಡೆ ನಮ್ಮ ನಡೆ.